ಪ್ರಿಯ ಸಹೋದರರೇ, ಇಂದು ನಾವು ಕನಸಿನ ಮುಖಾಂತರ ಜೀವನದ ಸತ್ಯ ಅಂತಕ್ಕಂತಹ ಒಂದು ವಾಕ್ಯವನ್ನು ಆಲಿಸೋಣ. ಒಬ್ಬ ಯುವಕ ರಾತ್ರಿ ಗಾಢ ನಿದ್ದೆಯಲ್ಲಿ ಒಂದು ಭಯಾನಕ ಕನಸು ಕಾಣಲು ಪ್ರಾರಂಭಿಸುತ್ತಾನೆ. ಅವನು ತನ್ನನ್ನು ಒಂದು ವಿಶಾಲವಾದ ಕಾಡಿನಲ್ಲಿ ಒಬ್ಬನೇ ಕಾಣುತ್ತಾನೆ. ಅವನ ಹೃದಯ ಗಾಬರಿಯಿಂದ ತೂಗುತ್ತಿತ್ತು. ಅವನು ಅತ್ತಿತ್ತ ನೋಡುತ್ತಾ ಭಯದಿಂದ ನಿಂತಿದ್ದಾನೆ, ಹೋಗುತ್ತಾ ಇದ್ದಾನೆ. ಹಠಾತ್ತನೆ ಆ ಸಿಂಹ ಅವನ ಕಡೆಗೆ ಬರುತ್ತದೆ. ಯುವಕನು ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡಲು ಪ್ರಾರಂಭಿಸುತ್ತಾನೆ. ಓಡುತ್ತಾ ಅವನು ಒಂದು ದೊಡ್ಡ ಮರವನ್ನು ನೋಡುತ್ತಾನೆ. ತಕ್ಷಣ ಅದಕ್ಕೆ ಏರಿ ಕುಳಿತುಕೊಳ್ಳುತ್ತಾನೆ. ಆದರೆ ಸಿಂಹವು ಮರದ ಕೆಳಗೆ ಕುಳಿತು ಕಾಯುತ್ತಿದೆ. ಮರದ ಮೇಲೆ ಕುಳಿತ ಯುವಕ ಸ್ವಲ್ಪ ನೆಮ್ಮದಿ ಪಡುತ್ತಾನೆ. ನನಗೆ ಆಸರೆ ಸಿಕ್ಕಿತು ಅಂತೇಳಿ. ಆದರೆ ಅವನಿಗೆ ಈಗ ಹಸಿವಾಗುತ್ತದೆ. ಅವನು ತನ್ನ ಹಸಿವು ನೀಗಿಸುವುದಕ್ಕಾಗಿ ಆಹಾರಕ್ಕಾಗಿ ಹುಡುಕಲು ಆರಂಭಿಸುತ್ತಾನೆ. ಮರದ ಮೇಲೆ ಕುಳಿತು ಹುಡುಕುವಾಗ ಹಠಾತ್ತನೆ ಅವನ ಕಣ್ಣು ಮರದ ಮೇಲಿನ ಕೊಂಬೆಯ ಮೇಲೆ ಬೀಳುತ್ತದೆ. ಅಲ್ಲಿ ಒಂದು ಜೇನುವಿನ ಗೋಡೆ ಇರುತ್ತದೆ. ಅವನು ಸಂತೋಷಪಟ್ಟು ಅದನ್ನು ತಿನ್ನಬೇಕೆಂದು ನಿರ್ಧರಿಸಿ ಆ ಜೇನು ಹುಳುಗಳನ್ನು ಓಡಿಸಿ ಜೇನು ತಿನ್ನಲು ಶುರು ಮಾಡುತ್ತಾನೆ. ಜೇನು ತಿನ್ನುತ್ತಾ ಇದ್ದಾಗ ಸ್ವಲ್ಪ ಜೇನು ಕೆಳಗೆ ಬೀಳುತ್ತದೆ. ಅವನು ಅದನ್ನು ಹಿಡಿಯಲು ಕೆಳಗೆ ನೋಡುತ್ತಾನೆ. ಆ ಕ್ಷಣದಲ್ಲಿ ಅವನ ಹೃದಯ ನಿಂತಂತಾಗುತ್ತದೆ. ಕಾರಣ, ಅವನು ಕುಳಿತಿರುವ ಕೊಂಬೆಯನ್ನು 2 ಹುಳುಗಳು ನಿಧಾನವಾಗಿ ಕೊರೆದು ಬಿಟ್ಟಿದ್ದವು. ಕೆಳಗೆ ನೋಡುತ್ತಾ ಇದ್ದಾನೆ. ಒಂದು ಕಡೆ ಸಿಂಹ ಕುಂತಿದೆ, ಇನ್ನೊಂದು ಕಡೆ ಹಾಳು ಭಯಾನಕ ಗಂಭೀರವಾಗಿರ್ತಕ್ಕಂತಹ ಬಾವಿಯೊಂದು ಇದೆ. ಆ ಬಾವಿಯೊಳಗೆ ಒಂದು ಕಾಳಿಂಗ ಸರ್ಪ ಬಾಯಿ ಚಾಚಿ ಕುಳಿತಿರುತ್ತದೆ. ಇದನ್ನು ಕಂಡಿರತಕ್ಕಂತಹ ಯುವಕ ಭಯದಿಂದ ನಡುಗುತ್ತಿರುವಾಗಲೇ ಆ ಕೊಂಬೆ ಮುರಿದು ಕೆಳಗೆ ಬೀಳುತ್ತದೆ. ಈ ತಕ್ಷಣ ಅವನು ನಿದ್ದೆಯಿಂದ ಎಚ್ಚರವಾಗಿ ಬಿಡುತ್ತಾನೆ. ಮುಂದೇನಾಯಿತೆನ್ನುವುದಕ್ಕೆ ಅವನಿಗೆ ಏನು ಗೊತ್ತಾಗುವುದಿಲ್ಲ. ಇದರ ಮುಂದಿನ ಅರ್ಥ, ಈ ಕನಸಿನ ಜೀವನದ ಕತೆ ಮುಂದಿನ ಇನ್ನೊಂದು ಆಡಿಯೋದಲ್ಲಿ, ಇನ್ನೊಂದು ಕಂಟೆಂಟ್ ನಲ್ಲಿ ಕೇಳೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.